ಪ್ರಾಣಕ್ಕೆ ತುಂಬಾನೇ ಬೆಲೆ ಇದೆ ಅಜ್ಜಿ. ನಗ್ನಗ್ತಾ ಮಾಡಿರೋಂಥ ಪಾಪದ ಫಲನ ಅಳುತ್ತಾ ಅನುಭವಿಸ್ತೀವಿ. ನಿಮ್ಮಮ್ಮ ಯಾವಾಗ್ಲೂ ನಮ್ಮಿಂದ ದೂರ ಆದ್ಲಪ್ಪ. ತಾಯ್ತನ ಇಲ್ದಿರೋ ಹೆಣ್ಣಿಗೆ ಆಯಸ್ಸಿದ್ರು ಕೂಡ ಇಲ್ದಿರೋ ಹಾಗೆ. ತಪ್ಪು ದಾರಿ ಹಿಡಿದ್ರೆ ಕೊನೆಗಾಗೋದು ಬೂದಿನೇ ಕಣಪ್ಪ. ಎಲ್ರೂ ನನ್ನನ್ನು ಕ್ಷಮಿಸ್ಬೇಕು. ನಾನು ಮಗುನ ಹೆದ್ರು ಕೂಡ ತಾಯಿಯಾಗಿ ಯಾವತ್ತೂ ಇರಲಿಲ್ಲ. ಕಣ್ಮುಂದೆನೆ ತಿಲೋತ್ತ ಮಾತೆ ಸುಟ್ಟು ಬೂದಿ ಆಗೋದನ್ನ ನೋಡಿದ್ಮೇಲೆ ನನಗೆ ಬುದ್ಧಿ ಬಂತು. ನಮ್ಮ ನೈನಿ ಅಕ್ಕಂತರ ನಾನು ಕೂಡ ಒಳ್ಳೆ ಹೆಸರನ್ನ ತಗೊಳಕ್ ನೋಡ್ತೀನಿ. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಸುಮ್ಮಿ. ಎಷ್ಟೇ ಪಾಪಗಳು ಮಾಡಿದ್ರು ಸರಿ, ಕೊನೆಗೆ ಆ ಅಮ್ಮನೋರ್ ಸನ್ನಿಧಾನದಲ್ಲೇ ಆಹುತಿ ಆದ ತಿಲೋತ್ತಮ್ಮ ಅತ್ತಿಗೆ ಅಷ್ಟೋ ಇಷ್ಟೋ ಪುಣ್ಯ ಮಾಡಿಲ್ಲ ಅಂದಿದ್ರೆ ಇಲ್ಲಿ ಪ್ರಾಣ ಬಿಡಕ್ ಆಗ್ತಿರ್ಲಿಲ್ಲ. ನಿಜಾನೇ ಚಿಕ್ಕಮ್ಮ. ತಪ್ಪೋ ಒಪ್ಪೋ, ಪಾಪನೋ ಪುಣ್ಯನೋ, ಅಮ್ಮನವ್ರ ಹೆಸರನ್ನ ಯಾವುದೋ ಒಂದು ರೀತಿಲಿ ತಗೋತಾನೆ ಇದ್ರು ಅತ್ತೆ. ಅದರಿಂದಾನೆ ಈ ತಾಯಿ ಸನ್ನಿಧಿಲೇ ಅವರು ತಮ್ಮ ಕೊನೆ ಉಸಿರು ಎಳೆಯೋ ಹಾಗಾಯ್ತು. ದೊಡ್ಡಮ್ಮ, ನಿಮ್ ಸೇಡ್ ಇವಾಗ ತೀರ್ತಾ? ದಯವಿಟ್ಟು ನನ್ ಮೇಲೆ ಮಾತ್ರ ಸೇಡ್ ತೀರ್ಸ್ಕೋಬೇಕು ಅನ್ಕೋಬೇಡಿ. ಬಲ್ಲವ, ಹಾಗೆ ಮಾಡಲ್ಲ. ನಿನ್ ಮೊಮ್ಮತ್ ಕೇಳಿ ಅವಳು ಪಾಪದಲ್ಲಿ ಭಾಗಿಯಾದೆ ಹೊರತು ಆ ಕೆಟ್ಟ ಉದ್ದೇಶ ನಿನ್ ಸ್ವಂತ ಅಲ್ದೇ ಇರೋದ್ರಿಂದ ಕ್ಷಮೆಗೆ ಅರ್ಹನಾಗಿದೆಯಾ ನೀನು? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ರಪ್ಪ. ಇಷ್ಟಕ್ಕೂ ನನ್ ಮೊಮ್ಮಗಳು ಎಲ್ಲಿದ್ದಾಳಪ್ಪ? ಇಲ್ಲೇ ಇದೀನಲ್ಲ ಅಜ್ಜಿ.